ನಾನು ಯಾಕೆ ಕೆಲಸ ಬಿಟ್ಟು ಬಂದೆ ಅನ್ನೋದ್ರ ಬಗ್ಗೆ ಪಶ್ಚಾತ್ತಾಪನೇ ಇಲ್ಲ. ಎಂತದಕ್ಕೆ ನಾನು ಮೊದ್ಲಿನ ಜಾಯಮಾನ ಗೊತ್ತಾ, ನುಗ್ಗದೆ ಐ ಡೋಂಟ್ ಕೇರ್. ಆಮೇಲೆ ಅದು ಅಹಂಕಾರ ಅಲ್ಲ, ಸ್ವಾಭಿಮಾನ. ಲಕ್ಷ್ಮಣ ಅವರು ಇದ್ದಿದ್ರೆ 5 ಲಕ್ಷ ಸಂಬಳ ತಗೊಳ್ಬೋದಕ್ಕಿತ್ತು. ಅದನ್ನೆಲ್ಲ ಬಿಟ್ಟು ಯಾಕೆ ಇಲ್ಲಿ ರೈತಾಪಿ 10-15 ಸಾವಿರಕ್ಕೆ ಅಲ್ದಾಡೋದು ಬೇಕಿತ್ತ ಅಂತ ನನಗೆ ಇದು ಖುಷಿ ಕೊಡ್ತಾ ಇದೆ. ಆಮೇಲೆ ಏನೋ ಒಂದು ಮುಂದೆ ನನಗೆ ಇಲ್ಲೇ ಏನೋ ಒಂದು ಬದುಕು ಕಟ್ಕೋಬೇಕು. ದೇವ್ರನ್ನ ನಂಬಿದ್ದೀನಿ. ನಾನೇನು ಜರ್ನಲಿಸಮ್ ಮಾಡಿ ಏನು ಮಾಧ್ಯಮಕ್ಕೆ ಹೋದನಲ್ಲ, ನಾನು IT ಎಲೆಕ್ಟ್ರಾನಿಕ್ಸ್ ಓದಿರೋದು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ, ಆಮೇಲೆ ಗೌರ್ಮೆಂಟ್ ITI ಗುಲ್ಬರ್ಗದಲ್ಲಿ ಓದಿದ್ದೆ. ಚಳವಳಿಲಿ ಬಂದೆ ನಾನು, ವಿದ್ಯಾರ್ಥಿ ಚಳವಳಿಲಿ. ನಾನು ಯಾವತ್ತೂ ಜನಗಳ ಜೊತೆ ಇದ್ದವನು. ವಿದ್ಯಾರ್ಥಿ ಚಳವಳಿ, ರೈತ ಚಳವಳಿ, ಕಾರ್ಮಿಕ ಚಳವಳಿ. ನಾನು 19 ವರ್ಷ ಮುಗಿದು 20ನೇ ವರ್ಷಕ್ಕೆ ಬಳ್ಳಾರಿ ಜೈಲಿಗೆ ಹೋದ ನಾನು. ಮತ್ತೆ ಮಾಧ್ಯಮಕ್ಕೆ ಬರ್ಬೇಕು ಅನ್ನೋ ಆಸೆ ಇಲ್ವಾ ಲಕ್ಷ್ಮಣ? ನನಗೇನಿಲ್ಲ. ವಿಮಾನ ನೋಡಿನಿ, ಹೆಲಿಕಾಪ್ಟರ್ ನೋಡಿನಿ, 5 ಸ್ಟಾರ್ ನೋಡಿನಿ, 7 ಸ್ಟಾರ್ ನೋಡಿ, ಡೆಲ್ಲಿ ನೋಡಿನಿ, ಎಲ್ಲ ಇಡೀ ಇಂಡಿಯಾ ತುಂಬಾ ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ. ನಾನ್ ನಂಬಿರೋ ಏನ್ ಗೊತ್ತಾ, ಮನುಷ್ಯನ ರಕ್ತಕ್ಕಿಂತನೂ ದುಡಿಯೋ ಬೆವರು ಶ್ರೇಷ್ಠ. ಮನುಷ್ಯನ ರಕ್ತ ಬೇಕಾದ್ರೆ ನೀನು ಇನ್ನೊಬ್ಬನ ರಕ್ತ ಕೊಡ್ಬೋದು. ಅವ್ರಿಗೆ ಏನೋ ಬಿದ್ದ ಗಾಯ ಆದ್ರೆ ಸ್ವಾಮಿ ನಿಮ್ದು ರಕ್ತ ಕೊಟ್ಟಿರ್ಬೋದು, ಬೆವ್ರು ಕೊಡಕ್ಕಾಗಲ್ಲ, ನಿಮ್ ಬೆವರೇ ಹರಿಸ್ಬೇಕು. ಹೆಲಿಕಾಪ್ಟರ್, AC ರೂಮು, ಲಕ್ಸರಿ ಲೈಫ್ ಎಲ್ಲ ನೋಡಿದ್ವಿ. ಇವತ್ತು ಕಾರ್ ಇಲ್ಲ ಅಂತಾರೆ ಲಕ್ಷ್ಮಣ ಅವರು, ನಿಜ ಜನ? ಇಲ್ಲ, ಕಾರ್ ಬೈಕಲ್ಲಿ ಅಡ್ಡಾಡ್ತೀವಿ. ಬೈಕಲ್ಲಿ ಎಲ್ಲ ನಾವು ಹೋಗ್ಬೇಕಂದ್ರೆ ನಮ್ಮ ಬಸ್ಸಲ್ಲಿ ಅಡ್ಡಾಡೋದು. ಹೌದು. ನನ್ನ ಚಾನಲಲ್ಲಿ ಯಾರು ಲಕ್ಷ್ಮಣ ಹುಗರ್ ಅಂತ ಒಂದು ದೊಡ್ಡ ಸುದ್ದಿ ಮಾಡಿದರೆ, ಎಲ್ಲೋದ್ರು ಲಕ್ಷ್ಮಣ ಹುಗರ್ ಅಂತ. ಇವತ್ತು ನಮ್ಮ ಜೊತೆ ಇದ್ದಾರೆ. ಇಲ್ಲೇ ಇದ್ದೀನಿ ನಾನು, ಎಲ್ಲಿ ಇದ್ದೀನಿ. ಹಾಗಾಗಿ ಅತ್ಯಂತ ತುಂಬ ಖುಷಿ ವಿಚಾರ. ಇವತ್ತು ಲಕ್ಷ್ಮಣ ಹುಗರ್ ಸರ್ ನಿಂತಿದ್ದಾರೆ. ಸರ್, ಮಾಧ್ಯಮ ಲೋಕನ ಬಿಟ್ಟು ಇವಾಗ ರೈತರಾಗಿ ಹೊರಟಿದ್ದೀರಾ, ರೈತರಾಗಿ ನಡೀತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ರೈತ ಜೀವನ? ಏನಿಲ್ಲ, ಕಷ್ಟ ಇದೆ, ಅಷ್ಟೊಂದು ಈಸಿ ಅಲ್ಲ. ಆಮೇಲೆ ಕೃಷಿ ಅಂದರೆ ಭಾಳ ಜನ ಅಂತ ತಿಳ್ಕೊಂಡ್ರೆ ಅಯ್ಯೋ ಭಾರಿ ಏನೋ ರೊಮ್ಯಾಂಟಿಕ್ ಅಲ್ಲ ಇದು. ಇದು ಹೆಂಗಂದ್ರೆ ಪ್ರೀತಿಸ್ಬೇಕು, ಕಷ್ಟ ಇರುತ್ತೆ, ಆದರೆ ಇಷ್ಟಪಟ್ಟು ಮಾಡ್ಬೇಕು. ಈಗೇನಾಗಿದೆ ಅಂದರೆ ನೀರಿನ ಕೊರತೆ ಭಾಳ, ಬಿಸಿಲು, ಸಿಕ್ಕಾಪಟ್ಟೆ ಬರ. ಒಂಥರ ಈ ನಮ್ಮ ಬಯಲುಸೀಮೆ ಏನಾಗಿದೆ ಅಂದರೆ, ಒಂದು 2 ವರ್ಷದಿಂದ ಒಂದು ಪರವಾಗಿಲ್ಲ ಸ್ವಲ್ಪ ಮಳೆ ಬಂದಿತ್ತು. ಈಗ 2 ವರ್ಷದಿಂದ ಎಫೆಕ್ಟ್ ಆಗಿರೋದ್ರಿಂದ ನಮಗೂ ಚಾಲೆಂಜ್ ಇದೆ. ಈಗ ಇನ್ನೊಂದು ನಮ್ಮ ಇರೋ ಗಿಡಗಳಿಗೂ ಉಳ್ಸೋಕ್ಕಾಗ್ತಲ್ಲ. ಒಂದೇ ಬೋರು, ಇನ್ನೊಂದು ಬೋರು ಇದೆ, ಅದು ಒಂದು 1/4 ಗಂಟೆ ಓಡುತ್ತೆ. ಇದು ನಂದೊಬ್ಬಂದಲ್ಲ, ಎಲ್ಲ ರೈತರದ್ದು ಅದೇ ಹಣೆ ಬರ ಆಗಿರೋದು. ಸರ್, ಇನ್ನೊಂದು ಖುಷಿ ಇದೆ. ಸರ್, ಇನ್ನೊಂದು ಲಕ್ಷ್ಮಣ ಹುಗರ್ ಅಂತ ಇತ್ತೀಚಿನ ದಿನಗಳಲ್ಲಿ ಒಂದು 2 months ಇಂದ ಭಾಳ ಸದ್ದು ಮಾಡ್ತಾ ಇದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲೋದ್ರು ಲಕ್ಷ್ಮಣ ಹುಗರು, ಎಲ್ಲೋದ್ರು ಏನು ಮಾಡ್ತಿದ್ದಾರೆ? ಇಲ್ಲ, ನೀವೇ ಕಾರಣ ಎಲ್ಲ ಸೋಷಿಯಲ್ ಮೀಡಿಯಾದ. ನಾನು ಹೆಂಗೋ ಸುಮ್ಮನೆ ಯಾರೋ ನೆಮ್ಮದಿಯಾಗಿದ್ದೆ ಇಲ್ಲಿ. ಹೆಂಗೋ ಹೊತ್ತಾಗೆ ನೀರು ಗಿಡಗಳು ಇದು ಮಾಡ್ಕೊಂಡು, ನಿಂಬೆಹಣ್ಣು ಇದು ಮಾಡ್ಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾವುದೊಂದಿನ ಫೋಟೋ ಹಾಕ್ಬಿಟ್ಟೆ ಕಂಡ್ರಿ, ಹಿಂಗೆ ನೀರು ಬಿಟ್ಕೊಂಡು ಆ ಬೆವ್ರು ಬಂತು ಅಂತ ಒಂದು ವರ್ಷಕೊಂಡು ಫೋಟೋ ಸುಮ್ಮನೆ. ಅದು 14 ವರ್ಷದ ಹಳೆದೇ ಒಂದು ಫೋಟೋ ಇತ್ತು. ಆ ನುಗ್ಗೆ, ಅವಾಗ ನುಗ್ಗೆ ಹಾಕಿದ್ವಿ, ಒಂದು 1/2 ಎಕರೆ 3/4 ಎಕರೆ. ಅವಾಗ ನುಗ್ಗೆ ಬೆಳಿತಿದ್ವಾ, ಅದು ಫೋಟೋ ತೆಗೆದಿತ್ತು. ಅದು ಯಾವುದು ಫೇಸ್ಬುಕ್ ತೋರಿಸ್ಬಿಡ್ತದ ಹೂನ, ಅದು ತೋರಿಸಿದ್ದು ಫೋಟೋ ಹಾಕ್ಬಿಟ್ಟೆ ನಾನು ಸುಮ್ಮನೆ. ಅದೇನೋ ನನ್ನ ಫೇಸ್ಬುಕ್ನಾಗ ಏನೋ ಇದು ಮಾಡಿದ್ರು. ಅವನು ನಮ್ಮ ಅಣೆಕಟ್ಟು ವಿಶ್ವನಾಥ್ ತಿಪ್ಟೂರವರು, ಅವ್ನು ಬೇರೆ 5 ಲೈನ್ ಬರ್ದು ಹಾಕ್ಬಿಟ್ನಾ, ಹೋಯ್ತು ಮನೆ ಹಾಳಾಗಿ ಹೋಗ್ಬಿಡ್ತದೆ. ಅದು ನೋಡ್ರಿ, ಅದು ಎಲ್ಲೆಲ್ಲೋ ಹೋಗಿ ಒಂಥರ ಈ ಕಾಡಿಗೆ ಬೆಂಕಿ ಹತ್ತಂಗೆ ಹತ್ಬಿಡ್ತು. ನಾನು ಹೇಳಿ ಅವನಿಗೆ ನೀನು ಕೇಸ್ ಹಾಕ್ತೀನಿ ತಿಪ್ಟೂರಿಗೆ ಬಂದು, ಇವೆಲ್ಲ ಭಾಳ ಈ ಥರ ನನಗೆ ಇಷ್ಟ ಆಗಲ್ಲ ಅಂದಿದ್ದಕ್ಕೆ. ಆಯ್ತು ಸ್ವಾಮಿ ಕೇಸ್ ಹಾಕ್ರಿ ಅಂದ್ರೆ ಏನಿಲ್ಲ, ನನಗೇನಿದೆ ಅಂತಲ್ಲ, ಜನ ಪ್ರೀತಿ ಇದೆ ಅಷ್ಟೇ. ನಾನೇನು ಆ್ಯಕ್ಚುಲಿ ನಾನು ಅದೇ ಯಾವುದು ಮೊದಲಿಂದ ಅಷ್ಟೇ. ಸರ್, ಇವಾಗ ಟಿವಿಯಾಗಿದ್ದಾಗೂ ತಲೆ ಕೆಡ್ಸ್ಕೊತಿರಲಿಲ್ಲ, ಈಗೇನು ತಲೆ ಕೆಡ, ನಾವು ಹೆಂಗೆ ಸಹಜವಾಗಿದ್ದೀವಿ ಅಷ್ಟೇ. ಓಕೆ ಸರ್, ಇವಾಗ ಅನೇಕ ರಾಜ್ಯದ ಯಡಿಯೂರಪ್ಪ, ಕುಮಾರಸ್ವಾಮಿ, ಈಶ್ವರಪ್ಪ, ರವಿ ಬೆಳಗೆರೆ ಇಂಥ ದೊಡ್ಡವ್ರನ್ನು ಇಂಟರ್ವ್ಯೂ ಮಾಡೋದು, ಸಂದರ್ಶನ ಮಾಡೋದು, ಆ ಕ್ಷಣ ನಿಮ್ಗೆ ಹೇಗೆ ಅನಿಸ್ತದೆ ಸರ್? ಇವಾಗ ಏನಿಲ್ಲ, ನನ್ನ ವೃತ್ತಿ ಕೆಲಸ, ನನ್ನ ಪ್ರೊಫೆಷನ್ ಅದು. ನಾನು ಅಲ್ಲಿದ್ದಾಗ ನಿಯತ್ತ ಕೆಲಸ ಮಾಡಿದ್ದೀನಿ. ನನಗೆ ಪ್ರಾಮಾಣಿಕವಾಗಿ ನನ್ನ ಆತ್ಮಸಾಕ್ಷಿಗೆ ಪೂರಕವಾಗಿ ಕೆಲಸ ಮಾಡಿದ್ದೀನಿ. ನನಗೆ ಇವತ್ತಿಗೂ ನನಗೆ ಹೆಮ್ಮೆ ಏನು ಗೊತ್ತಾ, ನಾನೀವತ್ತು ಬಿಸಿಲಲ್ಲಿ ನಿಂತಿರೋ ನೆರಳಲ್ಲಿ ಇದ್ದೇನಲ್ಲ, ನನಗೆ ಯಾವತ್ತೂ ಪಶ್ಚಾತ್ತಾಪ ಇಲ್ಲ. ನಾನು ಮಾಡಿದ್ರ ಬಗ್ಗೆ ತೃಪ್ತಿ ಇದೆ. ನಾನು ಯಾಕೆ ಕೆಲಸ ಬಿಟ್ಟು ಬಂದೆ ಅನ್ನೋದ್ರ ಬಗ್ಗೆ ಪಶ್ಚಾತ್ತಾಪನೇ ಇಲ್ಲ. ಎಂತದಕ್ಕೆ ನಾನು ಮೊದ್ಲಿನ ಜಾಯಮಾನ ಗೊತ್ತಾ, ನುಗ್ಗದೆ ಐ ಡೋಂಟ್ ಕೇರ್. ಆಮೇಲೆ ಅದು ಅಹಂಕಾರ ಅಲ್ಲ, ಸ್ವಾಭಿಮಾನ. ಯಾವ ನೀವು ಕೇರ್ ಮಾಡಲ್ಲ, ಮೊದ್ಲಿಂದ ಅಷ್ಟೇನೆ. ಸರ್, ಅನೇಕರಿಗೆ ಒಂದು ಗೊಂದಲ, ಯಾಕೆ ಮಾಧ್ಯಮ ಬಿಟ್ಟು ಹೋದ್ರು? ಏನಿಲ್ಲ, ಬೇಡ ಅಂತ ಬಿಟ್ಟೆ ಅಷ್ಟೇ. ನಾನೇನು ಮಾಡಿದ್ರೆ, ನಾನೇನು ಜರ್ನಲಿಸಮ್ ಮಾಡಿ ಏನು ಮಾಧ್ಯಮಕ್ಕೆ ಹೋದನಲ್ಲ, ನಾನು IT ಎಲೆಕ್ಟ್ರಾನಿಕ್ಸ್ ಓದಿರೋದು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ, ಆಮೇಲೆ ಗೌರ್ಮೆಂಟ್ ITI ಗುಲ್ಬರ್ಗದಲ್ಲಿ ಓದಿದ್ದೆ. ಚಳವಳಿಲಿ ಬಂದೆ ನಾನು, ವಿದ್ಯಾರ್ಥಿ ಚಳವಳಿಲಿ. ನಾನು ಯಾವತ್ತೂ ಜನಗಳ ಜೊತೆ ಇದ್ದವನು. ವಿದ್ಯಾರ್ಥಿ ಚಳವಳಿ, ರೈತ ಚಳವಳಿ, ಕಾರ್ಮಿಕ ಚಳವಳಿ. ನಾನು 19 ವರ್ಷ ಮುಗಿದು 20ನೇ ವರ್ಷಕ್ಕೆ ಬಳ್ಳಾರಿ ಜೈಲಿಗೆ ಹೋದನು ಅನಂತ ಸುಬ್ರಾವ್ ಜೊತೆಗೆ. ಅನಂತ ಸುಬ್ರಾವ್ ಗೊತ್ತಲ್ಲ, ಟ್ರೇಡ್ ಭಾಳ ದೊಡ್ಡ ಲೀಡ್ರು, ಇತ್ತೀಚೆಗೆ ತೀರೋದ್ರು. ಅವ್ರ ಜೊತೆಗೆ KSRTC ಉಳಿಸಿ ಅಂತ ರಾಜ್ಯ ಮಟ್ಟದ ಜಾಥಾ, 2 ತಿಂಗಳು ಜಾಥಾಗೆ ಹೋಗಿದ್ವಿ. ಅವಾಗೇ ನಾವು ಬಳ್ಳಾರಿ ಜೈಲಿಗೆ ಹೋಗಿದ್ದೆ ನಾನು. ಅವಾಗಿಂದ ನಾವೆಲ್ಲ ಹೋರಾಟದ ಹಿನ್ನೆಲೆನೇ. ಅವಾಗ ಕಾರಣ ಅಂತೇಳಿ ನಮ್ಮ ತಾಯಿ ತೀರೋದ್ರು, ಅನಿವಾರ್ಯವಾಗಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಹೊಟ್ಟೆಪಾಡು, ಮಕ್ಕಳು, ನಮ್ಮ ತಮ್ಮ ತಂಗಿ ಚಿಕ್ಕವರಿದ್ರು. ಆವಾಗ ಅವ್ರನ್ನ ಓದಿಸ್ಬೇಕು.
ಅಷ್ಟಕ್ಕೆ ಏನೇನಿಲ್ಲ, ನಾನೇನು ಇಲ್ಲಿ ದೊಡ್ಡ ಸಾಧನೆ ಸರ್ ಮಾಡ್ಬೋದು. ಇನ್ನೊಂದು ಏನೋ ಒಂದು ದೊಡ್ಡ ವೇಳೆ ಮೇಲೆ ಏನಾದ್ರು ಲಕ್ಷ್ಮಣ್ ಅವರು ಇದ್ದಿದ್ರೆ 5 ಲಕ್ಷ ಸಂಬಳ ತಗೊಳ್ಬೋದಕ್ಕಿತ್ತು. ಅದನ್ನೆಲ್ಲ ಬಿಟ್ಟು ಯಾಕೆ ಇಲ್ಲಿ ರೈತಾಪಿ ಒಟ್ಟು 10-15 ಸಾವಿರಕ್ಕೆ ಅಲ್ದಾಡೋದು ಬೇಕಿತ್ತ ಅಂತ? ನನಗೆ ಇದು ಖುಷಿ ಕೊಡ್ತಾ ಇದೆ. ಓಕೆ. ಆಮೇಲೆ ಏನೋ ಒಂದು ಮುಂದೆ ನನಗೆ ಇಲ್ಲೇ ಏನೋ ಒಂದು ಬದುಕು ಕಟ್ಕೋಬೇಕು. ಬೆವ್ರನ್ನ ನಂಬಿದ್ದೀನಿ, ಅಲ್ಲೂ ಬೆವ್ರು ನಂಬಿದ್ದೆ. ಬೆವ್ರು ನಂಬಿದ್ರೆ ಅಲ್ಲಿ ಸ್ವಲ್ಪ ತಲೆ, ಅಲ್ಲಿ ಬೆವ್ರು ಕಮ್ಮಿ ಹೋಗ್ತಿ. ಈಗ ರಿಯಲ್ ಆಗಿ ಬೆವ್ರು ಹೋಗುತ್ತೆ. ಅಲ್ಲಿ ನಡೆದು ಬೆಂಗಳೂರಿನಾಗೆ ಬೆವ್ರು ಹೋಗ್ತಿತ್ತು ಅಷ್ಟೇ. ಸುಸ್ತು ಬುಸ್ತು ಎದೆ ಉಸಿರು ಅನ್ಕತ. ಇಲ್ಲೇನಿಲ್ಲ, ಇಲ್ಲಿ ಕಷ್ಟಪಟ್ಟು ಆರಾಮಾಗಿ ಬೆವ್ರು ಹೋಗ್ತಾ ಇರುತ್ತೆ, ಒರೆಸ್ಕೊತಾ ಇರ್ತೀವಿ. ಈ ಬೆವರಿಗೂ ಆ ಬೆವರಿಗೂ ವ್ಯತ್ಯಾಸ ಇದೆ. ಸರ್ ಹುಟ್ಟಿದ ಗುಲ್ಬರ್ಗ ಆದ್ರೂ ಹಿರಿಯೂರಲ್ಲಿ ಯಾಕೆ ಬಂದು? ಅದೇ ಹೋರಾಟ. ಅವಾಗ ಚಳವಳಿ ಬರ್ತಿದ್ನ. ಇಲ್ಲಿ ನಮ್ಮ ಬೀರ್ನಳ್ಳಿ ರಾಮಣ್ಣ ಅಂತ ನಮ್ಮ ಕಾಮ್ರೇಡ್ ಅವರು ಕಿಸಾನ್ ಸಭಾ, ಆಮೇಲೆ ಪಾಲಿಫೈಬರ್ ಹರಿಹರದಾಗೆ ಅವರು ಕಾರ್ಮಿಕ ನಾಯಕರಾಗಿದ್ರು. ಅವ್ರ ಮಕ್ಕಳು ಇಬ್ರು ಚಳವಳಿ ಇದ್ರು. ಧನಂಜಯ ಅಂತ ಲಾಯರ್ ಇದ್ದಾರೆ ಅವ್ರಿಗೆ. ಅವ್ರು ನನ್ನ ರೂಮ್ಮೇಟ್ ಆಗಿದ್ರ. ಅವಾಗ ಇವ್ರು ಆ ಕಡೆ ಗುಲ್ಬರ್ಗ ಯಾಕೆ ಹೋಗ್ತೀಯ, ನೀವೇ ನಮ್ಮ ಮಗ ಇದ್ದಂಗೆ ನೀನು ಇಲ್ಲೇ ಹಿರಿಯೂರ್ನಾಗೆ ಇಲ್ಲೇ ಇದ್ಬಿಡು, ಆ ಕಡೆ ಇಲ್ಲೇ ಹತ್ರ ಆಗತ್ತೆ ಬೆಂಗಳೂರು ಅಡ್ಡಾಡಕ್ಕೆ. ಜಮೀನಲ್ಲಿ 12 ಎಕರೆ ಅವರೇ ಕೊಡಿಸಿದ್ದು. ಬೀರ್ನಳ್ಳಿ ರಾಮಣ್ಣ ಅವರು. ಇಲ್ಲಿ ಅಗಳರಟ್ಟಿ ಜಯರಾಮಪ್ಪ ಅಂತೇಳಿ ಒಕ್ಕಲಿಗರ ಪೈಕಿ ಅವ್ರದ್ದೇ ಜಮೀನು. ಅವಾಗ ಇವೆಲ್ಲ ಕಮ್ಮಿ. ಅವಾಗ ನಾವೆಲ್ಲ ಯಾಕಾದ್ ತಗೊಂಡೆ ಅನ್ನೋರು ಎಲ್ಲಾದ್ರೆ ಪೈಯವ್ರು ಇಲ್ಲಿ ತಮಾಷೆ ಮಾಡೋರು. ಇವ್ನಿಗೆ ಯಾಕೆ ಬೇಕು, ಇಲ್ಲಿ ನಾವು ಕುರಿ ಮೇಯಿಸ್ತಿದ್ರು ಬರೀ ಇಲ್ಲಿ. ಇಲ್ಲಿ ಬರೇ ಏನಂದ್ರೆ ಈ ರಾಗಿ, ಈ ಹುರುಳಿಕಾಳು ಅಷ್ಟಿಗೆ ಬೆಳೆಯೋರು. ಓಕೆ. ಸರಿ, ಮತ್ತೆ ಮಾಧ್ಯಮಕ್ಕೆ ಬರಬೇಕು ಅನ್ನೋ ಆಸೆ ಇಲ್ವ ಲಕ್ಷ್ಮಣ? ಇಲ್ಲ, ನನಗೇನಿಲ್ಲ. ಕರೀತಾರೆ, ಹೇಳಿದ್ರು ಹಂಗೆ ಹಿಂಗೆ ಅಂತ. ನನಗೆ ಆ ಥರ ಏನು ಅನಿಸ್ತಾ ಇಲ್ಲ ಈಗ ಹೋಗ್ಬೇಕು ಅಂತ. ಅಂದರೆ ಹೋಗೋ ಥರ ವಾತಾವರಣ ಇಲ್ಲಿಗ. ಹಿಂದೆ ಸಂಬಳಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಜಾಬ್ ಮಾಡಕ್ಕೆ ನೌಕರಿ ಅಂತಾರಲ್ಲ, ನೌಕರಿಗೆ ಹೋಗ್ಬೇಕು, ಸಂಬಳ ತಗೋಬೇಕು. ಈಗ ಆಲ್ರೆಡಿ ನಾನು ಎಲ್ಲ ಪೊಸಿಷನ್ ಇದಾಗಿದ್ದೀನಿ, ಬೇಡ ಅಂತ ಬಂದೀನಿ. ಬಟ್ ಐ ಹೋಪ್ ನನಗೆ ಇದು ಮುಂದೆ ಏನೋ ಒಂದು ಮಾಡ್ತೀನಿ, ಬಿಡಲ್ಲ. ಯಾಕಂದ್ರೆ ಇಷ್ಟು ಬೆವರು ಹರಿದಿದೆ ನಂದಿಲ್ಲಿ. ಈಗ ಸದ್ಯಕ್ಕೆ ಒಂಥರ ಬೆಂಗಾಡಾಗಿದೆ ಇದು. ಒಂದ್ 2-3 ವರ್ಷ ಮಳೆ ಭಾಳ ಕೈ ಕೊಟ್ಟಿರೋದ್ರಿಂದ ನೋಡಕ್ ಭಾರಿ ಅನ್ಸ್ಬಿಡುತ್ತೆ. ಬಟ್ ನೀರಿನ ಭಾಳ ಕೊರತೆ ಇದೆ. ಸರ್, ಇವಾಗ ನೀವೆಲ್ಲ ಹೊರಗಡೆ ತಿರುಗಾಡ್ಬೇಕಾದ್ರೆ ನಿಮ್ಮನ್ನ ಗುರುತಿಸಿ ಜನಗಳು, ಸಾಮಾನ್ಯ ಜನ ಗುರುತಿಸ್ತಾರೆ ಪಾಪ. ನನಗೇನಂದ್ರೆ ಸಾಮಾನ್ಯ ಜನ ಗುರುತಿಸಿದ್ರೆ ನಂಗೆ ಇಷ್ಟ ಆಗುತ್ತೆ. ಸಾಮಾನ್ಯ ಜನ ಅಂದ್ರೆ ಅವ್ರು ಏನಂತಾರೆ ಗೊತ್ತಾ, ಕೆಲವು ಸಲ ನನಗೊಂದ್ಸಲ ಹಿಂಗೆ ಇದೆ. ಯಾವುದೋ ಒಂದು ಇದು ಎಗ್ ಫ್ರೈಡ್ ರೈಸ್ ಮಾಡ್ತಾರಲ್ಲ, ಎಗ್ ಫ್ರೈಡ್ ರೈಸ್ ಮಾಡೋ ಹತ್ರ ಹೋಗಿದ್ದೆ ನಾನು. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರ, ಅವತ್ತು ರಾತ್ರಿ ಊಟ ಮಾಡಕ್ಕಂತ ಹೋಗಿದ್ದೆ. ಊಟ ಮಾಡೋಕೆ ಅವನು ಎಗ್ ಫ್ರೈಡ್ ರೈಸ್ ಹಾಕ್ಬಿಟ್ಟು ಸಾರ್ ನೀವು ನಮ್ಮ ಪರ ಮಾತಾಡ್ತಿದ್ರಿ ಸಾರ್ ನೀವು ಅಂತ. ಅಂದ್ರೆ ನಮ್ಮ ಬಡವ್ರ ಪರ ನನಗೆ ಅದೇ ಅವಾರ್ಡು. ಇವತ್ತೊಂದ್ ಕಡೆ ಹಿರಿಯ ಗೋಪಾಲ್ಪುರ ಅಂತ ತಮಿಳು ಭಾಳ ಹಳೇ ಹೋಟೆಲ್. ಅವ್ರು ಹೆಂಗಂದ್ರೆ ಬಡವರಿಗೆ ಅವ್ರ ಹೋಟೆಲ್ ಇರೋದು. 15 ರೂಪಾಯಿ ಮಸಾಲೆ ದೋಸೆ ಕೊಡ್ತಾರೆ, 3 ಇಡ್ಲಿಗೆ 20 ರೂಪಾಯಿ ತಗೋತಾರೆ, ಆಮೇಲೆ ಚಿತ್ರಾನ್ನಕ್ಕೆ 20 ರೂಪಾಯಿ ತಗೋತಾರೆ. ಬೇರೆ ಕಡೆ 50 ರೂಪಾಯಿ 60 ರೂಪಾಯಿ ಇದೆ. ಅವರೆಲ್ಲ ಬರೋರೆಲ್ಲ ಬಡವ್ರೆ. ಅದ್ರಾಗ ಒಬ್ಬ ಕೂಲಿ ಅಂದ್ರೆ ಗಾರೆ ಕೆಲಸ ಮಾಡೋನು. ನಾನು ಹೊರಗೆ ಬಂದು ಮೊಬೈಲ್ನಾಗ ಮಾತಾಡ್ತಾ ಇದ್ದೆ. ಆ ಮೊಬೈಲ್ ಮಾತಾಡೋದಾದ್ಮೇಲೆ ಬಂದು, ಸರ್ ನೀವು ಲಕ್ಷ್ಮಣ ಹೂಗಾರ ಅಂದ್ರ. ಆ ಯಪ್ಪ ನೋಡ್ರಿ ಅಣ್ಣ ನೀವು ನನ್ನ ಗುರುತಿಸ್ತಾರ ಅಂದ. ಸರ್ ನಾವು ನೋಡ್ತಿದ್ದೆ ನಿಮ್ಮ ಟಿವಿಯಲ್ಲಿ. ನನ್ಗೆ ಅದೇ ಅವಾರ್ಡು. ಸಾಮಾನ್ಯ ಜನ ಗುರುತಿಸ್ಬೇಕು. ಯಾರೋ ಗೊತ್ತಿರೋರು, ರಾಜಕಾರಣಿಗಳು, ಏನೋ ಓದಿರೋರು, ಆಮೇಲೆ ನಾವು ಮೀಡಿಯಾದಾಗ ಗೊತ್ತಿರೋರು, ಅದು ಸಹಜ. ನೋಡಿರ್ತಾರೆ, ಅಬ್ಸರ್ವ್ ಮಾಡಿದ್ರೆ. ಎಲ್ಲೋ ಒಂದು ಇಂಟೀರಿಯರ್ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಗುರುತಿಸ್ತಾನಂದ್ರೆ ನಾವೇನೋ ಅವ್ರಿಗೆ ಅಟ್ಲೀಸ್ಟ್ ಬಿಡಪ್ಪ ನಮ್ದೇನೋ ಅವ್ರಿಗೆ ಹೋಗಿದೆ ತಲೆಗೆ, ನಾವೇನೋ ಒಂದು ಮಾಧ್ಯಮದಲ್ಲಿ ಇದ್ದಿದ್ದ ಜೀವನ ಮತ್ತೆ ರೈತನಾಗಿರೋ ಜೀವನ ಎರಡು ಹೆಂಗ್ ಕಂಪೇರ್ ಮಾಡಿ? ಇಲ್ಲ, ಅದು ವೃತ್ತಿ ಏನಂದ್ರೆ ಪ್ರೊಫೆಷನ್ ಅದು. ಅದು ನನಗೆ ಅಲ್ಲಿ ಒಳ್ಳೆ ಪೊಸಿಷನ್ನಾಗಿದ್ದೆ, ಒಳ್ಳೆ ಏನು ಫ್ರೀಡಮ್ ಇತ್ತು, ರಿಪೋರ್ಟಿಂಗ್ ಮಾಡ್ತಿದ್ದೆ, ದಿನ ಒಂದು ಒಳ್ಳೆ ಕಡೆ ಹೋಗ್ತಿದ್ದೆ. ವಿಮಾನ ನೋಡಿನಿ, ಹೆಲಿಕಾಪ್ಟರ್ ನೋಡಿನಿ, 5 ಸ್ಟಾರ್ ನೋಡಿನಿ, 7 ಸ್ಟಾರ್ ನೋಡಿ, ಡೆಲ್ಲಿ ನೋಡಿನಿ, ಎಲ್ಲ ಇಡೀ ಇಂಡಿಯಾ ತುಂಬ ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ. ಇದು ಹೆಂಗಂದ್ರೆ ಇದು ಬೆವ್ರನ್ನ ನಂಬಿರೋದು. ಇದು ಸರ್, ಇಲ್ಲಿ ನಾಟಕ ನಡೆಯಲ್ಲ ಇಲ್ಲಿ. ಆಮೇಲೆ ಇನ್ನೊಬ್ಬರನ್ನ ಮೋಸ ಮಾಡ್ತೀನಿ ಅನ್ನಂಗಿಲ್ಲ, ಇನ್ನೊಬ್ಬರನ್ನ ತಲೆ ಹೊಡೆಯೋದಿಲ್ಲ. ಅಲ್ಲೇನ್ ತಲೆ ಹೊಡಿತಾರ ಅಂತ ಹೇಳ್ತಲ್ಲ ನಾನು. ಇದು ಹೆಂಗಂದ್ರೆ ನೀನ್ ದುಡಿಲೇಬೇಕು, ನೀನ್ ಬೆವರು ಹರಿಸ್ಲೇಬೇಕು. ನಾನ್ ನಂಬಿರೋ ಏನ್ ಗೊತ್ತಾ, ಮನುಷ್ಯನ ರಕ್ತಕ್ಕಿಂತನೂ ದುಡಿಯೋನು ಬೆವರು ಶ್ರೇಷ್ಠ. ಮನುಷ್ಯನ ರಕ್ತ ಬೇಕಾದ್ರೆ ನೀನು ಇನ್ನೊಬ್ಬನ ರಕ್ತ ಕೊಡ್ಬೋದು. ಅವ್ರಿಗೆ ಏನೋ ಬಿದ್ದು ಗಾಯ ಆದ್ರೆ ಸ್ವಾಮಿ ನಿಮ್ದು ರಕ್ತ ಕೊಡ್ರಿ ಅನ್ಬೋದು. ಬೆವ್ರು ಕೊಡಕ್ಕಾಗಲ್ಲ, ನಿನ್ ಬೆವರೇ ಹರಿಸ್ಬೇಕು. ಹಂಗೆ ನಾನು ಬೆವ್ರು ನಂಬಿದೀನಿ. ಕಷ್ಟನೋ ಸುಖನೋ ನಾನು ಅದ್ರ ಮುಂದೆ. ಸರ್, ಇವಾಗ ವಿಮಾನ, ಹೆಲಿಕಾಪ್ಟರ್, ಎಸಿ ರೂಮು, ಲಕ್ಸರಿ ಲೈಫ್ ಎಲ್ಲ ನೋಡೋದು. ನೋಡಿದ್ವಿ. ಇವತ್ತು ಕಾರ್ ಇಲ್ಲ ಅಂತಾರೆ ಲಕ್ಷ್ಮಣ ಅವ್ರು, ನಿಜನಾ ಸರ್? ಇಲ್ಲ, ಕಾರ್ ಇಲ್ಲ, ಕೇಳಿಲ್ಲ ಇದಲ್ಲ. ಬೈಕಲ್ಲಿ ಅಡ್ಡಾಡ್ತೀನಿ. ಬೈಕಲ್ಲಿ ಅಡ್ಡ ಎಲ್ಲ ಹೋಗ್ಬೇಕಂದ್ರೆ ನಮ್ಮ ಬಸ್ಸಲ್ಲಿ ಅಡ್ಡಾಡೋದು. ಹೌದಾ ಸರ್? ನಮ್ಮ ಮೊನ್ನೆ ನಮ್ಮ ಮಗನಿಗೆ ಕರ್ಕೊಂಡು ಟ್ರಿಪ್ ಹೋಗಿದ್ದೆ. ಮೈಸೂರು ಇದು ಎಂಥದ್ದು HD ಕೋಟೆ ಸಫಾರಿಗೆ ಹೋಗಿದ್ದೆ. ಮಡಿಕೇರಿ ಕುಶಾಲನಗರ ಇರೋದು ಬಸ್ನಾಗ, ಕೆಂಪು ಬಸ್ನಾಗ ಹೋದ್ವಿ. ಎಲ್ಲರೂ ತಮಾಷೆ ಮಾಡ್ತಾರೆ, ಕಂಡಕ್ಟರ್ ಡ್ರೈವರ್. ಅಲ್ಲ ಸ್ವಾಮಿ, ಎಲ್ಲರೂ ಒಳ್ಳೊಳ್ಳೆ ದೊಡ್ಡ ಕಾರ್ನಾಗ ಅಡ್ಡಾಡ್ತಾರೆ. ಕೆಲವು ಹೋಟೆಲ್ಗೆ ಹೋದ್ರೆ ಅಂತಾರೆ, ಅವರು ಅಂಥ ಕಾರ್ನಾಗ ಬಂದ್ರು, ಇಂಥ ಕಾರ್ನಾಗ ಬಂದು ನೀವೇನು ಸ್ವಾಮಿ ಹಿಂಗೆ ಅಡ್ಡಾಡ್ತೀರ ಅಂದ್ರೆ, ಅಯ್ಯೋ ಅವ್ರು ಅದ್ರಾಗ ಬರ್ತಾರ್ರಿ, ನನಗೆ ಯಾಕೆ ನೀವು ಅದ್ರಾಗ ಬರ್ಬೇಕಂತ ಬಯಸ್ತೀರಾ? ನಾನು ಬರ್ಬೇಕಂದ್ರೆ ಬರ್ತೀನಿ.
ಅದು ತಪ್ಪು ಅಂತಲ್ಲ, ನಾನು ನಾಳೆ ಬೆಂಜಲ್ಲಿ ಓಡಾಡ್ಬೇಕಾ ಓಡಾಡ್ತೀನಿ, ಓಕೆ ಯಾಕಂದ್ರೆ ಅದನ್ನು ಯಾರಿಗೂ ಮೋಸ ಮಾಡಿ ಓಡಾಡೋದಲ್ಲ. ಓಕೆ ನಾನು ಇದ್ರಾಗ ದುಡಿದ್ರೆ ನಾನು ಬೆಂಜಲ್ಲಿ ಓಡಾಡ್ತೀನಿ, BMW ಓಡಾಡ್ತೀನಿ. ಹಂಗಂತ ಅದೇ ಲೈಫ್ ಅಲ್ಲ, ನಾನೇನು ಓಡಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿಲ್ಲ. ಓಕೆ ಓಡಾಡಿದ್ರೆ ತಪ್ಪೇನು ಅಂತ ಹೇಳ್ದೆ. ಅವ್ರು ಓಡಾಡ್ತಾರೆ, ಅವ್ರು ಆಯ್ಕೆ ಅದು. ಓಕೆ ನಾನು ಬಸ್ನಾಗೆ ನಂಗೆ ಖುಷಿ ಸಿಗುತ್ತೆ. ನಾನು ಲುಂಗಿ ಹಾಕೊಂಡು ಇಲ್ಲೇ ಫುಟ್ಪಾತಲ್ಲೇ ಅಡ್ಡಾಡ್ತೀನಿ. ಹಾಂ ಬೆಂಗಳೂರಿನಾಗೂ ಅಷ್ಟೇ, ನಾನು ಕೆಲಸ ಇದ್ದಾಗೆ ಲುಂಗಿ ಹಾಕೊಂಡು ಅಡ್ಡಾಡ್ತಿದ್ದೆ. ಓಕೆ ಅಲ್ಲಿ ಅಪಾರ್ಟ್ಮೆಂಟಾಗೆಲ್ಲ ಕಾಮಿಡಿ ಮಾಡೋರು ಅಂತ, ನೀವು ಯಜಮಾನ್ ನೋಡ್ರಿ ಒಳ್ಳೆ ಹಳ್ಳಿಯಾಗ ಇದ್ದಂಗೆ ಇರ್ತಾರೆ ಇಲ್ಲಿ ಬೆಂಗಳೂರಿನಾಗೆ ಅಂತ. ಒಳ್ಳೆ ನಾನು ಅಲ್ಲಿ ಹೋದಾಗ ಟೈ ಕೋಟ್ ಹಾಕ್ತಿದ್ದೆ, ಅದು ನನ್ನ ಡ್ಯೂಟಿ ಅದು. ಹೌದು. ಈಗ ಲಾಯರ್ ಆದವರು ಕೋಟ್ ಹಾಕ್ತಾರೆ, ಅವರು ಮನೆಗೂ ಕೋಟ್ ಹಾಕೋಬೇಕಾ? ಕಂಡಕ್ಟರ್ ಆದವನು ಕಂಡಕ್ಟರ್ದು ಸಮವಸ್ತ್ರ ಹಾಕತ್ತಾರೆ, ಡ್ರೈವರ್ ಸಮವಸ್ತ್ರ. ಹಂಗೆ ಇದೊಂದು ವೃತ್ತಿ. ಪತ್ರಕರ್ತನ ನಾನು ಕೋಟ್ ಹಾಕೊಂಡು ಇಂಟರ್ವ್ಯೂ ಮಾಡೋದು, ರಿಪೋರ್ಟಿಂಗ್ ಹೋಗೋದು ನನ್ನ ಪ್ರೊಫೆಷನ್ ಅದು. ಓಕೆ ಆ ಪ್ರೊಫೆಷನ್ ಮುಗೀತು, ಈ ಪ್ರೊಫೆಷನ್ಗೆ ಬಂದಿವಿ. ಇದ್ರಾಗ ಮೋಸ ಏನಿದೆ ಸರ್? ಇನ್ನೊಂದು, ಲಕ್ಷ್ಮಣ್ ಹುಗರ್ ಏನಾದರೂ ಇಂಟರ್ವ್ಯೂ ಮಾಡ್ತಾರಂದ್ರೆ ಎದುರು ಕುಂತಿರೋದು ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ನಡುಗ್ತಾರೆ, ಏನೇನು ಕೇಳ್ತಾರಪ್ಪ, ಸವಾಸನೆ ಬೇಡ ಅನ್ನೋ. ಏನಿಲ್ಲ, ಹಂಗೇನಿಲ್ಲ. ನಮಗೇನು ರಾಗ ದ್ವೇಷ ಏನೈತಿ, ನಮಗೆ ಯಾರ ಮೇಲೂ ದ್ವೇಷ ಇಲ್ಲ, ಓಕೆ ಇನ್ಕ್ಲೂಡಿಂಗ್ ಪಾಪ ತೀರೋಗಿರೋ ರವಿ ಬೆಳಗೆರು ನನಗೆ ತುಂಬಾ ಆತ್ಮೀಯರು. ನನಗೆ ಅವ್ರು ಒಂದು ಟೈಮಲ್ಲಿ ಪಾಪ ವಿಜಯ ಕರ್ನಾಟಕ ಕೆಲ್ಸಕ್ಕೆ ಸೇರ್ಸಕ್ಕೆ ಇದು ಮಾಡಿದ್ರು, ಹೋಗೋ ನೀನು ಅಂತ. ನನಗೆ ವಿಜಯ ಕರ್ನಾಟಕ ಸೆಟ್ ಆಗಲ್ಲ ಸರ್, ಹಂಗೆ ಹಿಂಗೆ ಅಂತ ಹೇಳಿದ್ದೆ. ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೆ ನಮ್ಮಂಥ ಮೈಂಡ್ ಸೆಟ್ಗೆಲ್ಲ ಸೆಟ್ ಆಗಲ್ಲ ಅಂತ. ನೀವೆಲ್ಲ ಕಲ್ಲಿಲ್ ಹೊಡೆದ್ರು ಸಾಯಲ್ಲ ಕಣೋ ಅಂದಿದ್ದು ನನಗೆ ಫೋನ್ನಾಗಿ. ನಿಮಗೆಲ್ಲ ಕಲ್ಲಿಲ್ ಹೊಡೆದ್ರು ಸಾಯಲ್ಲ ಅಂತ ಬಂಡು ನನ್ನ ಮಕ್ಕಳು ನೀವು ಅಂತ ನಂಗೆ ಬೈದಿದ್ದು ರವಿ ಬೆಳಗ್ಗೆ. ಅವರೇ ಇಂಟ್ರ್ಯೂ ಮಾಡಿದೆ. ಹಂಗಂತ ನಂಗೆ ವೈಯಕ್ತಿಕ ಅವ್ರ ಮೇಲೆ ಏನು ದ್ವೇಷ ಅಲ್ಲ ಪಾಪ, ಇವತ್ತು ಹೇಳ್ಬಿಡ್ತೀನಿ. ಯಾಕಂದ್ರೆ ರವಿ ಬೆಳಗೆರೆ ಬಗ್ಗೆ ನನಗೆ ಇವತ್ತಿಗೂ ಗೌರವ ಇದೆ, ಅವರು ಪ್ರೊಫೆಷನ್ ಬಗ್ಗೆ. ನಾನು ಕ್ವಶನ್ ಕೇಳಿದ್ದು ಏನಂದ್ರೆ ಸಾಮಾಜಿಕವಾಗಿದ್ದು ಪ್ರಶ್ನೆಗಳು ಕೇಳಿದ್ದೆ, ಅವರನ್ನ ಏನು ಇದು ಮಾಡಿಲ್ಲ. ಅವಾಗ ಕೇಳಬೇಕಾಗಿತ್ತು. ನಾನು ಅವರು ಓಪನ್ ಆಗಿ ಹೇಳಿದ್ದೆ, ನಾನು ಸರ್ ನಾನು ಪತ್ರಕರ್ತ, ನೀವು ಪತ್ರಕರ್ತ, ಕ್ವಶನ್ ಕೇಳಿದ್ದೀನಿ. ಓಕೆ